ಎಲ್ರಿಗೂ ನಮಸ್ಕಾರ. ಇವತ್ ನಾವ ಟೋಟಲ್ ಆಗಿ 2143ನೇ ಹಾವು ಹಿಡಿಯಾಕ್ ಬಂದೇವಿ. ಇಲ್ಲಿ ಸುರೇ ಬಂದಾಗ ಯಾವ ಶಿರಣ್ಣವ್ರ ಮೈಲಾರಪ್ಪ ಶಿರಣ್ಣವ್ರ ದಾಬಾ ಕಡೆ ಒಂದ್ ಹಾವು ಐತೆ. ಯಾವ ಹಾವು ಐತೆ ನೋಡೋಣ ಬರ್ರಿ. ಏನೋ ನಂಗೈತದ ನೋಡ್ರಿ. ಸುರೇ ಬಂದಾಗ ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್ ಐತೆ. ಇದು ಕನ್ನಡ ಒಳಗ ಇದಕ್ಕ ಹಸ್ರ ಅಂತಾರ. ಇದು 8 ವರ್ಷ ಬದುಕೈತಪ್ಪ ಅಂದ್ರ 8 ರಿಂದ 10 ವರ್ಷ ಬದುಕೈತಿ. ಇದು ಕಡಿಯೋದಿಲ್ಲ, ಕಡಿದ್ರು ಇದಕ್ ವಿಷಯ ಇರಂಗಿಲ್ಲ. ಇದ್ರ ಜೀವಿತಾವಧಿ ಏನಪ್ಪಾ ಅಂದ್ರ 8 ರಿಂದ 10 ವರ್ಷ ಇದು ಹಾವು ಬದುಕೈತಿ. ಮತ್ತ ಇನ್ನೊಂದ್ ಏನಪ್ಪಾ ಅಂದ್ರ 10 ರಿಂದ 20 ತತ್ತಿ ಹಿಡಿತೈತದ. ತತ್ತಿ ಇಟ್ಟು ಮರಿ ಹಾಕುವಂತ ಹಾವ. ಎಲ್ಲೋ ಒಂದ್ ಇದ್ರ ಚೀಲ ತೋರ, ಅರಿವಿ ಚೀಲ ಇರ್ತೈತಿಲ್ಲ ಅದ್ ಬರ್ ಸಣ್ಣ ತೋರ. ಅರಿವಿ ಚೀಲ ತೋರ, ಅರಿವಿ ಚೀಲ ಏನ್ ಅದಲ್ರಲ್ಲ ಇಲ್ಲಿ ನಂಗೆ ಸರ್. ಪ್ಲಾಸ್ಟಿಕ್ ಬೇಡ, ಕಾಕ್ತೈತದ ಜಾಸ್ತಿ ಈಗ ಕಕ್ಕತೈತದ. ಅವು ಯಾರು ಅದಕ್ಕೆ ಕುದಿಯ ಸರ್ ಅದ ತಿನ್ನ ಕೆಳ ಕುಂತ ಹೊರಗ್ ತಗೋತೈತ್ರಿ ಈಗ ಅದ ಪೂರ. ಒಂದ್ ಬಾಟ್ಲಿ ನೀರ್ ತೋತಮ್ಮ, ಚರ್ಗಿ ನೀರ್ ತೋದ. ಇದನ್ನ ಕಿನಾಲ ಕಡೆ ಬಿಡುದ್ರ ಹಸಿರು ಹುಲ್ಲು ಇರ್ತೈತಿ, ಅಲ್ಲೇ ಬಿಡ್ಬೇಕು. ವರ್ಷಕತ್ತೆ ಅದಂದ್ರ ಇದಕ್ ಹಾಕಿ ಮುರಿದ್ರ ಮುರ್ತಿರ್ತದ. ಎಟ್ಟ ಸಣ್ಣ ಹಾವು ಐತ್ ನೋಡ್ಸದ. ಕಪ್ಪಿ ಸರ್ ಅದೈತಿ ಅಂತ ಕಟ್ಟಂಗ್ ತೋತಮ್ಮ. ನೋಡ್ರಿ, ಇದ ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್ ಐತಲ್ಲ, ಹಸಿರು ಹುಲ್ಲು ಮತ್ ತಂಪು ಇರ್ತಾವಲ್ಲ ಅಲ್ಲೇ ಇರ್ತೈತದ. ಇದು ಬದುಕೋದು ಅಲ್ಲೇ. ಇದಕ್ ಒಟ್ಟ ತಂಪು ಪ್ರದೇಶ ಇರ್ತೈತಲ್ಲ ಅದ ಬೇಕು. ಬಿಸಿಲಾಗಿ ಇದಕ್ ನಡೆಯೋದೇ ಇಲ್ಲ. ಬಾತಮ್ಮ. ಬ್ಯಾಡ್ರ ನಡೆಯಂಗಿಲ್ಲ. ನೋಡ್ರಿ, ಈಗ ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್ ನ ಇಲ್ಲಿ ಬಿಡಾಕ್ ಬಂದೇವೆ. ಇದನ್ನ ಇಂತ ಹಸಿರು ಹುಲ್ಲು ಇರ್ತೈತಲ್ಲ, ನೀರಿದ್ದ ಪ್ರದೇಶದಾಗ ಬಿಡ್ಬೇಕು, ಇಲ್ಲಾಂದ್ರೆ ಇದು ಬದುಕಂಗಿಲ್ಲ. ಈಗ ಬಿಡ್ತಾವ ನೋಡ್ರಿ ಇದನ್ನ.